ಏನಾಗಿದೆ ಅಂದ್ರೆ ನಮ್ಗೆ 32,000 ಕೋಟಿ ನಮ್ದು ಪೆಂಡಿಂಗ್ ಬಿಲ್ ಇದೆ. 32,000 ಕೋಟಿ ಪೆಂಡಿಂಗ್ ಬಿಲ್ ಇರ್ತಕ್ಕಂಥದ್ದು ಒಂದು ಏನಾಗಿದೆ ಅಂದ್ರೆ ಮೇಜರ್ ಇರಿಗೇಷನ್ PWD ನಲ್ಲಿ ಒಂದು 8,000 to 9,000 ಕೋಟಿ ಇದೆ. ಮೈನರ್ ಇರಿಗೇಷನ್ ಅಲ್ಲಿ 12,000 ಕೋಟಿ ಇದೆ. ಆಮೇಲೆ PRD ನಲ್ಲಿ 3,800 ಕೋಟಿ ಇದೆ. ಹಾಗೆ ನಮ್ಮ PWD ನಲ್ಲೂ ಅಷ್ಟೇ ಆಯ್ತಲ್ಲ. ಹಾಗೆ ನೆಕ್ಸ್ಟ್ ವಿವಿಧ ಇಲಾಖೆಗಳು ಎಲ್ಲ 8-9 ಇಲಾಖೆಗಳು ಸೇರ್ಬಿಟ್ಟು ನಮ್ದು ಟೋಟಲಿ 32,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ನಮ್ಮ ಈಗ ತುಂಬಾ ಕಷ್ಟದಲ್ಲಿದ್ದೀವಿ, ಕಾಂಟ್ರಾಕ್ಟರ್ಗಳು ಅಂದ್ರೆ ತುಂಬಾ ಕಷ್ಟದಲ್ಲಿದ್ದೀವಿ. ಸುಮಾರು 3-4 ವರ್ಷದಿಂದ ನಮ್ದು ಯಾವುದೇ ತರ ಪೇಮೆಂಟ್ಗಳು ಕರೆಕ್ಟಾಗಿ ಆಗ್ತಾ ಇಲ್ಲ. ಆಗಿರ್ತಕ್ಕಂಥ ಪೇಮೆಂಟ್ಗಳು ಏನಾಗ್ತಿದೆ ಅಂದ್ರೆ 10% 20% ಕೊಡ್ತಾ ಇದ್ದಾರೆ. ಅದನ್ನು ನಾವು ಎಲ್ಲ ನಮ್ಮ ಮಾನ್ಯ ಸಚಿವರಿಗೆ ಎಲ್ರಿಗೂ ಸಹ ನಾವು ಮಂದಟ್ ಮಾಡಿದ್ದೀವಿ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಮಂದಟ್ ಮಾಡಿದ್ದೀವಿ. ಅದೇ ಥರನೇ ನಾವು ಕೊಡ್ತೀವಿ ಅಂತಾನೆ ಇದುವರೆಗೂ 2 ವರ್ಷ ಆಯಿತು. ಅವರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಅವರು ನಮ್ಮಿಂದ ಸರ್ಕಾರ ಬಂದಿದೆ ಅಂತಂದೇಳಿ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಗುತ್ತಿಗೆದಾರರು ಹಣ ಪೂರ್ತಿ ಕ್ಲಿಯರ್ ಮಾಡಬೇಕು ಅಂತಂದೇಳಿ ನಮ್ಮ ಒತ್ತಾಯ ಆಗಿದೆ. ನಾವು ಆಕ್ಚುಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ, ನಾವು ಯಾವ ಕಾಂಟ್ರಾಕ್ಟರ್ಗಳು ಸಹ ಕಳಪೆ ಕಾಮಗಾರಿ ಮಾಡೋದಿಲ್ಲ. ನಾವು ದಯಮಾಡಿ ತಮ್ಮ ಇರಲಿ, ಯಾಕೆಂದ್ರೆ ನಮ್ಮದೇ ಆದಂಥ ಒಂದು ಬೈಂಡಿಂಗ್ಸ್ ಇದೆ. ಅಂದರೆ ಟೈಮ್ ಕೊಟ್ಟಿರ್ತಾರೆ, ಟೈಮ್ ಬಾಂಡ್ ಪ್ರಾಜೆಕ್ಟ್ಸ್ ಇರ್ತಾರೆ. ಇಲ್ಲೆಲ್ಲ ಹಿರಿಯರು ಇದ್ದಾರೆ, ಸುಮಾರು 92 ವರ್ಷದ ಹಿರಿಯರು ನಮ್ಮ ಕಾಂಟ್ರಾಕ್ಟರ್ಗಳು ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ನಾವು ಯಾರು ಇಲ್ಲಿ ಕುಂತಿರೋರು ಯಾರು ಕಳಪೆ ಕಾಮಗಾರಿ ನಾವು ಮಾಡೋದಿಲ್ಲ. ಯಾವ ಇಲಾಖೆನಲ್ಲೂ ಸಹ ನಾವು ಮಾಡೋದಿಲ್ಲ. ಆಮೇಲೆ ನಿಮ್ದು ಅಡ್ವಾನ್ಸ್ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಕರೆಕ್ಟು. ಎಲ್ಲ ಇಲಾಖೆಯಲ್ಲೂ ಇದೆ, ಅಡ್ವಾನ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಎಲ್ಲ ಇಲಾಖೆನಲ್ಲೂ ಇದೆ. ಯಾಕೆಂದ್ರೆ ನಾವು ಡಿಪೆಂಡ್ ಆಗಿರೋದು ನಮ್ಮ ಕಾರ್ಯಪಾಲಕ ಅಭಿಯಂತರ ಆಗಿರ್ಬೋದು. ಅವರು ಸಂದರ್ಭಕ್ಕೆ ಯಾವ್ದಾದ್ರು ಒಂದು ಎಮರ್ಜೆನ್ಸಿ ಕೆಲಸ ಮಾಡಿಸ್ತಾರೆ. ಆ ಕೆಲಸನ ನಾವು ಅಡ್ವಾನ್ಸ್ ಮಾಡಿರ್ತೀವಿ. ಅದಕ್ಕೇನು ಗೊತ್ತಾ, ಯಾವ ಎಸ್ಟಿಮೇಟ್ ಆಗಿರೋದಿಲ್ಲ, ಅದಕ್ಕೆ ಅಪ್ರೂವಲ್ ಆಗಿರೋದಿಲ್ಲ, ಟೆಂಡರ್ ಆಗಿರೋದಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ಜನ ನಮ್ಮ ಕಾಂಟ್ರಾಕ್ಟರ್ಗಳು ಇಲ್ಲಿ ಇರ್ತಕ್ಕಂಥ ಸುಮಾರು ಕೆಲಸಗಳು ಮಾಡಿದ್ದೀವಿ. ನಾನೂ ಸಹ ಮಾಡಿದ್ದೀನಿ ಆ ವಿಚಾರದಲ್ಲಿ. ಅದನ್ನೇನು ಮಾಡ್ತೀವಿ ಅಂದರೆ, ಆ ಕೆಲಸ ಆದ ತಕ್ಷಣ ನಮ್ಮ ಮೇಲೆ ಅವ್ರ ಮೇಲೆ ನಂಬಿಕೆ, ನಮಗೆ ಕೆಲಸ ನೋಡಪ್ಪ, ಯಾರೋ ಅಧಿಕಾರಿಗಳು ಇವತ್ತು ಯಾರೋ ಮಿನಿಸ್ಟ್ರು ಬರ್ತಾರೆ, ಅವರು ಯಾವುದೋ ಒಂದು ರೋಡ್ ಮಾಡಬೇಕಾಗುತ್ತೆ, ಅವಾಗ ಅದಕ್ಕೆ ಟೆಂಡರ್ ಕರ್ಕೊಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಯಾಕಂದರೆ ಇಮ್ಮಿಡಿಯೇಟ್ ಎಮರ್ಜೆನ್ಸಿ ಪೀರಿಯಡಲ್ಲಿ ಅವಾಗ ನಾವು ಕೆಲಸ ಮಾಡ್ತೀವಿ. ಅದೇನಾಗ್ತದೆ ಅಂದರೆ, ಆಮೇಲೆ ಕೆಲಸ ಮಾಡಿಸ್ಕೋಬೇಕಾದ್ರೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಕೆಲಸ ಆದಮೇಲೆ ನಮ್ಮ ಅಧಿಕಾರಿಗಳು ಇರೋದಿಲ್ಲ. ದಯಮಾಡಿ ಇದೊಂದು ಭಾಳ ಮುಖ್ಯವಾದಂಥ ವಿಚಾರ. ಅವಾಗ ಮತ್ತೆ ನಾವು ಹೋರಾಟ ಮಾಡ್ತೀವಿ, ನಮಗೆ ಇದನ್ನ ರಾಟಿಫಿಕೇಶನ್ ಮಾಡಿಕೊಡಿ, ಇದನ್ನ ಅಪ್ರೂವಲ್ ಮಾಡಿಸ್ಕೊಡಿ, ಈ ರೋಡ್ನ, ಈ ರಸ್ತೆನ ಅನುದಾನ ಕೊಡಿ ಅಂತ ಮಾಡ್ತೀವಿ. ಅವಾಗ ನೀವು ಹೇಳಿದಂತೆ ಹಿಂದೆ ಘಟನೆಗಳೆಲ್ಲ ಆಯ್ತಲ್ಲ, ಅದೆಲ್ಲ ಅಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವಿಚಾರ. ಇದು ನಮ್ದು ಯಾರ್ದು ತಪ್ಪಿರೋದಿಲ್ಲ, ಎಲ್ಲ ಅಧಿಕಾರಿಗಳದ್ದೇ ತಪ್ಪಿರ್ತದೆ. ಯಾರು ಕಾರ್ಯಪಾಲಕ ಅಭಿಯಂತರರು, ಚೀಫ್ ಇಂಜಿನಿಯರ್ಸ್ ಯಾರು ಇದ್ದಾರೋ ಅವ್ರದ್ದೇ ತಪ್ಪಿರುತ್ತೆ, ಅಲ್ವೇನ್ರಪ್ಪ ಸ್ನೇಹಿತರೆ? ಅದು ನಿಜವಾಗ್ಲೂ ಕರೆಕ್ಟ್. ಅದು ನಾವು ನಿಜವಾಗ್ಲೂ ಗುತ್ತಿಗೆದಾರರು ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾವು ಕಷ್ಟದಲ್ಲೇ ಇದ್ದೀವಿ, ತುಂಬ ಕಷ್ಟದಲ್ಲಿದ್ದೀವಿ. ಯಾಕಪ್ಪ ಅಂದರೆ ನಮಗೆ ಸರಿಯಾದ ಪೇಮೆಂಟ್ ಆಗ್ತಾ ಇಲ್ಲ. ಅಂದರೆ ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರ ಭಾಳ ಏನು ನಾವು ಕೇಳ್ತೀರಲ್ಲ, ಅದು ಜಾಸ್ತಿ ಆಗಿದೆ. ಇದಂತೂ ಶತಸಿದ್ಧ. ನಾವು ಯಾಕಂದರೆ ನಾವು ಇರೋ ವಿಚಾರ ನಿಮ್ಮ ಮುಂದೆ ಹೇಳ್ಬೇಕಾಗ್ತಿದೆ ನಾವು. ಯಾಕಂದರೆ ಹಿಂದಿನ ಸರ್ಕಾರದ ನಾವು ಅದೇ ಜಾಸ್ತಿ ಅಂತಂದೇಳಿ ನಮ್ಮ ಮಾನ್ಯ ಕೆಂಪಣ್ಣವರಾಗಿರ್ಬೋದು, ನಮ್ಮ ಸೇಜ್ಜಿ ಆಗಿರ್ಬೋದು, ನಮ್ಮ ರವೀಂದ್ರ ಸರ್ ಆಗಿರ್ಬೋದು, ನಮ್ಮೆಲ್ಲ ಉಪಾಧ್ಯಕ್ಷರುಗಳು, ಕಾರ್ಯಾಧ್ಯಕ್ಷರುಗಳು ಎಲ್ಲರೂ ನಾವು ಅಪೋಸ್ ಮಾಡಿದ್ವಿ. ಅದನ್ನ ಉಪಯೋಗ ಪಡ್ಕೊಂಡು ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂತು. ಆದರೆ ಈಗ ಸರ್ಕಾರ ಮಾಡ್ತಿರೋದೇನು, ಅದಕ್ಕಿಂತ ಜಾಸ್ತಿನೇ ಮಾಡ್ತಾ ಇದೆ. ಇದು ನಮಗೆ ನಮ್ಮ ದುರ್ದೈವ, ಕಾಂಟ್ರಾಕ್ಟರ್ಗಳು ದುರ್ದೈವ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲ 40% ಜಾಸ್ತಿ ಅಂತಂದೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಮಗೆ ದುಡ್ಡೇ ಬಂದಿಲ್ಲ, ಇನ್ನೆಲ್ಲ 40%. ಆಮೇಲೆ ನಮಗೆ ಈಗೆಲ್ಲ ಅದು ಲೋಕಲ್ ಕಾಂಟ್ರಾಕ್ಟರ್ಗಳು, ಲೋಕಲ್ ಪ್ರತಿನಿಧಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಲೋಕಲ್ ಕಾಂಟ್ರಾಕ್ಟರ್ಗಳು ಕೆಲವೆಲ್ಲ ಹಂಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾವ ರೀತಿ ನನ್ನ ಕಾಂಟ್ರಾಕ್ಟ್ರಪ್ಪ, ನಾನು ಏನೂ ಇಲ್ಲ, ನಾನು ಕೆಲಸ ಮಾಡ್ತೀನಿ. ಕೆಲವ್ರು ಯಾರೋ ಒಬ್ಬ ಕಾಂಟ್ರಾಕ್ಟರ್ಗಳು ಎಲ್ಲ ಥರದ ಪೂಜೆಯಿಂದನೂ ಕೊಟ್ಕೊಂಡು ಹೋಗ್ತಾರೆ. ಅಂದರೆ ದಟ್ ಡಿಪೆಂಡ್ಸ್ ಆನ್ ದಟ್ ಜನಪ್ರತಿನಿಧಿಗಳು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ನಾವು ಅವ್ರು ಏನಾಗ್ತಿದೆ, ಕೆಲವು ಕಡೆ ಹಾಗೆ ಏನು ಪೂಜೆ ಮಾಡ್ತಾರೆ, ಕೆಲವು ಕಡೆ ಇಲ್ಲಪ್ಪ ಫಸ್ಟ್ ನಮ್ಮ ಮಾತುಕತೆ ಆದರೆ ಮಾತ್ರ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಹೇಳಿದ್ವಲ್ಲ ನಮ್ಮ ದೌರ್ಭಾಗ್ಯ ಅಂತಂದೇಳಿ. ಕೊನೆಗೆ ಕೆಲಸ ಅಂತ ಬರುತ್ತೆ. ಈಗ ಕೆಲಸ ಮಾಡೋದು ಸುಲಭ ಇಲ್ಲ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬೇಕು. ನಾವು ಹಳ್ಳಿನಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ ಆಗ್ತಿದೆ. ಯಾಕೆಂದರೆ ಅದು ನಮ್ಮಲ್ಲಿ ಹ್ಯಾಕ್ಟ್ ಪ್ರಕಾರ ಏನು ಗೊತ್ತಾ, ಮೂಕರ್ಜಿಗಳು ಬರೋವಂಥ ಕೆಲಸಗಳು. ಇದು ಸುಮಾರು ಮೊನ್ನೆ ಅಷ್ಟೇ ಜಾರಕಿಹೊಳಿ ಸಾಹೇಬ್ ಅಂತ ಚರ್ಚೆ ಮಾಡಿದ್ವಿ. ಮೂಕರ್ಜಿಗಳು ತುಂಬ ಬರ್ತಾ ಇದ್ದಾವೆ. ಯಾರೇ ಆಗಲಿ, ನಾನು ಒಬ್ಬ ಪ್ರತಿನಿಧಿ ಅಂತಾರೆ, ಬರ್ತಾರೆ ಮೂಕರ್ಜಿಗಳು ಬರ್ತಾರೆ, ಅಥವಾ ಬೇರೆ ಥರ ಮಾತುಗಳು ಆಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳು ಇರೋದ್ರಿಂದ ಕಾಂಟ್ರಾಕ್ಟರ್ಗಳಿಗೆ ಕಷ್ಟ ಮಾಡೋದು ತುಂಬ ಕಷ್ಟ ಆಗಿದೆ. ಆದರೆ ಒಂದು
ಕೊನೆಗೆ ತಾತ್ಪರ್ಯ ಸಮರಿ ಹೇಳ್ಬೇಕಂದ್ರೆ ಹಳೆ ಸರ್ಕಾರಕ್ಕಿಂತ ಹೊಸ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ. 10% ಮಾತ್ರ ಬಿಲ್ ಹೋಗ್ತಾ ಇದ್ದಾರೆ. ಈಗ ಯಾಕೆಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಹೌದು, ಹೇಳ್ತೀನಿ. ಎಲ್ಲ ಬಿಲೋ 40% ಹೋಗ್ತಾ ಇದ್ದಾರೆ. ಹೇಳ್ತೀನಿ, ಅದನ್ನೇ ಹೇಳ್ತಾ ಇದ್ದೀನಿ. ಮಹಾನಗರ ಪಾಲಿಕೆದು ಮೊನ್ನೆ ತಾನೇ ನಾವು ಸುರೇಶ್ ಅವ್ರ ಜೊತೆಗೆ ನಾವು ಮಾತಾಡಿದ್ವಿ. ಅಲ್ಲೇನಾಗಿದೆ ಅಂದ್ರೆ ಇಲ್ಲ ಕರೆಕ್ಟ್ ಅದೇನಾಗ್ತಿದೆ ಅಂದ್ರೆ ಪ್ರಾಬ್ಲಮ್ ಸಾಹೇಬ್ರೆ, ಅದ್ ಹೆಂಗ್ ಬಿಲ್ ಹೋಗ್ತಾರೆ ಅಂದ್ರೆ ನಮ್ಮ ಮಾನ್ಯ ಸುರೇಶ್ ಅವ್ರು, ಬೈತಿ ಸುರೇಶ್ ಏನ್ ಕೆಲಸ ಮಾಡ್ತಾ ಇದಾರಲ್ಲ ಅದೆಲ್ಲ ತಪ್ಪು. ನಮ್ ಕೆಲವೇ ಒಂದು 5-6 ಜನಕ್ಕೆ ಉಪಯೋಗ ಆಗಂಗೆ ಅದ್ ನೋಟ್ ಮಾಡ್ಕೊಳ್ಬೇಕಾರೆ, ಬೈತಿ ಸುರೇಶ್ ಅವರು ಕೆಲವು ಜನ ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಆಗಂಗೆ ಬೆಂಗಳೂರಿನಲ್ಲಿ ಟೆಂಡರ್ ಮಾಡ್ತಾ ಇದ್ದಾರೆ. ಈ ಮಹಾನಗರ ಪಾಲಿಕೆ ಶಿವಮೊಗ್ಗ ಟೆಂಡರ್ ಬೆಂಗಳೂರಲ್ಲಿ ಆಗ್ತಾ ಇದೆ. ಅದಾಗಬಾರ್ದು ಅಂತಾನೆ ನಾನು ನಿನ್ನೆ ಬೈತಿ ಸುರೇಶ್ ಅವ್ರನ್ನ ಭೇಟಿ ಮಾಡಿ ಬೇಗ ಮೀಟಿಂಗ್ ಕರೀರಿ ಅಂತ ಹೇಳ್ಬಿಟ್ಟು ನಾವು ಹೇಳಿದೀವಿ ನಾವು. ಆಮೇಲೆ ಅವ್ರಿಗೆ ಬೇಕಾದಂತ ಕೆಲವೇ ಕಾಂಟ್ರಾಕ್ಟರ್ಗಳಿಗೆ ಮಾತ್ರ ಕೆಲಸ ಸಿಗ್ತಿದೆ, ಅದೊಂದು ಇಲಾಖೆನಲ್ಲಿ ಮಾತ್ರ. ನಗರಾಭಿವೃದ್ಧಿ ಇಲಾಖೆ ಮಾನ್ಯ ಸಚಿವರಾದಂತ ಬೈತಿ ಸುರೇಶ್ ಅವರು ಇಲಾಖೆನಲ್ಲೇ ಈ ತರ ಒಂದು ಕೆಲಸ ಆಗ್ತಿರೋದು. ಅವಾಗ ಏನಾಗ್ತಿದೆ ಅಂದ್ರೆ ಬಿಲೋ ಹಾಕ್ತಾರೆ, ನೀವು ಹೇಳ್ದಂಗೆ ಬಿಲೋ ಹಾಕ್ತಾರೆ. ಆಮೇಲೆ ಏನಾಗಿದೆ, ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ನಾವು ವರ್ಷಲಿ PRL ಅಂತಂದೇಳಿ ನಾವು ಬಿಲ್ ಹಾಕಿರೋದು ಎಷ್ಟು. ಈಗ ಸಪೋಸ್ 1 ಕೋಟಿ ರೂಪಾಯಿ ನಾವು ಬಿಲ್ ಹಾಕಿದ್ರೆ 1 ಕೋಟಿ ರೂಪಾಯಿ ನಾವೇಲೆ ಎಕ್ಸೆಸ್ ವರ್ಕ್ ಮಾಡ್ಕೊಂಡು ತಗೊಳ್ಳೋಂತ ಒಂದು ಸಿಸ್ಟಮ್ ನಮ್ಮಲ್ಲಿದೆ. ಆ ತರ ಕೆಲವು ಕಾಂಟ್ರಾಕ್ಟರ್ಗಳು ಮಾಡ್ತಾರೆ, ಎಲ್ಲರೂ ಅಲ್ಲ. ನಾವೆಲ್ಲರೂ ಪ್ರಾಮಾಣಿಕವಾಗಿದ್ದೀವಿ, ಒಳ್ಳೆ ಕೆಲಸ ಮಾಡ್ತೀವಿ, ಕರೆಕ್ಟ್ ಆಗಿ ಇದೀವಿ. ಅಲ್ಲ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಲ್ಲ, ನಾವು ಏನ್ ಬಿಲ್ ಹಾಕಿರ್ತೀವಲ್ಲ ಅದನ್ನ ಆಮೇಲೆ ರ್ಯಾಟಿಫಿಕೇಶನ್ ಮಾಡಿಸ್ಕೊಂತೀವಿ. ಅಂದ್ರೆ ಯಾರು ಬಿಲ್ ಹಾಕ್ತಾರಲ್ಲ ಕಾಂಟ್ರಾಕ್ಟರ್ಗಳು, ಅವರು ಆಮೇಲೆ ರ್ಯಾಟಿಫಿಕೇಶನ್ ಮಾಡಿಸ್ಕೊಂತಾರೆ. ಅದನ್ನ ಅಧಿಕಾರಿಗಳ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ, ಮಿನಿಸ್ಟರ್ಗಳ ಜೊತೆಗೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಆ ಡಿಫ್ರೆನ್ಸ್ ನ ಕಡಿಮೆ ಹಾಕಿರೋ ಡಿಫ್ರೆನ್ಸ್ ನ ಆಮೇಲೆ ತಗೊಳ್ಳೋಂತ ಕೆಲಸ ಮಾಡ್ತಾರೆ. ಅದೇ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಒಳಗುಟ್ಟು ಅಂತ ಹೇಳಿ. ಸರ್, ಕಳಪೆ ಕಾಮಗಾರಿ ನಾವು ಮಾಡೋದಿಲ್ಲ. ನಾವ್ ಏನ್ ಗೊತ್ತಾ, ಈಗಾಗಲೇ ನಿಮಗೆ ಗೊತ್ತಿರ್ಬೇಕು, ಈಗ 5 ವರ್ಷ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ ನಮ್ಗೆ. ಫಾರ್ ಎಕ್ಸಾಂಪಲ್ PWD ನಲ್ಲಿ ಮೇಂಟೆನೆನ್ಸ್ ಇರ್ಲಿಲ್ಲ. ನಾವು ಈ ರೋಡ್ ಮಾಡಿದ್ವಿ ಅಂದ್ರೆ ಇದನ್ನ 5 ವರ್ಷ ನಾವು ಮೇಂಟೈನ್ ಮಾಡ್ಬೇಕು ನಾವು. ಅದು ನಮ್ ಕೆಲಸ ಆಗಿರುತ್ತೆ. ಕಳಪೆ ಕಾಮಗಾರಿ ಅನ್ನೋದು ನಿಮ್ ಮನ್ಸಲ್ಲಿ ಇರೋದು ಬಿಟ್ಬಿಡಿ. ಯಾರೋ ಇರ್ತಾರೆ, ನಾವೆಲ್ಲ ಕರೆಕ್ಟ್ ಆಗಿದೀವಿ ಅಂತ ಹೇಳ್ತೀವ, ನಮ್ಮಲ್ಲಿ ಯಾರೋ ಒಬ್ರು ಇಬ್ರು ಮಾಡ್ತಾರೆ, ಅದನ್ನ ನಾವು ಸುಧಾರಿಸ್ಕೊಂಡು ಅಥವಾ ಅವ್ರನ್ನ ಹಿಡಿಯುವಂತ ಕೆಲಸ ನಿಮ್ ಜವಾಬ್ದಾರಿ ಆಗಿರುತ್ತೆ.